ಹಾಯ್ ಫ್ರೆಂಡ್ಸ್, ಎಲ್ಲ ಹೇಗಿದ್ದೀರಾ? ನಾವು ತುಂಬಾ ಚೆನ್ನಾಗಿದ್ದೀವಿ. ನೀವು ಚೆನ್ನಾಗಿದ್ದೀರಾ? ಇಟ್ಸ್ ಮೀ ಪ್ರಿಯಾ ತಾನು ಚಾನಲ್ಗೆ ತಮ್ಮೆಲ್ಲರಿಗೂ ಮತ್ತೊಮ್ಮೆ ಸ್ವಾಗತ. ಈ ಬ್ಲಾಗ್ ಏನಂದರೆ ಚಿಕ್ಕ ಬ್ಲಾಗೆ, ಒಂದು 8 ಮಿನಿಟ್ಸ್ ಅಷ್ಟೇ. ಯಾಕಂದರೆ ಮತ್ತೆ ಕತ್ಲಾಗೋಯ್ತಲ್ಲ, ಬ್ಲಾಗ್ ಮಾಡೋಕ್ಕಾಗಿಲ್ಲ. ಅದಕ್ಕೆ ನಾನು ಒಂದು 8 ಮಿನಿಟ್ಸ್ ಬ್ಲಾಗ್ ಅಷ್ಟೇ ಇದೆ. ಏನಂದರೆ ಕಾಳಹಸ್ತಿ ಹೋಗಿದ್ವಿ ಅಲ್ಲ ನಾವು. ಅಲ್ಲಿ ದರ್ಶನ ಮತ್ತು ಅದೆಲ್ಲ ಅಂದರೆ ದರ್ಶನದ್ದು ಅಂದರೆ ಅಲ್ಲಿ ದೇವಸ್ಥಾನದಲ್ಲಿ ನಮಗೇನು ಕ್ಯಾಮ್ರಾ ಅಲೋ ಇರಲಿಲ್ಲ ಅಲ್ಲ. ಸೊ ಹಾಗಾಗಿ ನಾವು ದರ್ಶನ ಅದು ತೋರಿಸಿಲ್ಲ, ಮತ್ತು ಬ್ಲಾಗ್ ತೋರಿಸ್ದಲ್ಲ ನಿಮಗೆ. ಅಲ್ಲಿಂದ ನಾವು ಕಾಳಹಸ್ತಿಯಿಂದ ಚಿಕ್ಕಬಳ್ಳಾಪುರ ನಾವು ರಿಟರ್ನ್ ಜರ್ನಿ ಬರ್ತಾಯಿದ್ದೀವಿ. ನಾವು 3 ಡೇಸ್ ಆಗಿತ್ತು ಜರ್ನಿ ಮಾಡಿ. 3 ಡೇಸು ನಾವು ಟ್ರಿಪ್ ಹೋಗಿದ್ದಿದ್ದು. ಫುಲ್ ಎಲ್ಲ ಬ್ಲಾಗು ಬಂದಿತ್ತಲ್ಲ, ಇದೇ ರಿಟರ್ನ್ ಜರ್ನಿ ಬ್ಲಾಗು ಲಾಸ್ಟು. ನೆಕ್ಸ್ಟು ಇನ್ನೊಂದು ಬರುತ್ತೆ ಅಷ್ಟೇ, ಅದೇನೆಂದರೆ ಶಾಪಿಂಗ್ ಬ್ಲಾಗು. ನಾನು ಏನೇನು ಶಾಪಿಂಗ್ ಮಾಡಿದ್ದೆ ಏನು ಅನ್ನೋದನ್ನು ನೆಕ್ಸ್ಟ್ ಬ್ಲಾಗಲ್ಲಿ ಬರುತ್ತೆ. ಇವಾಗ ಬರೋ ಬ್ಲಾಗ್ಸ್ ಎಲ್ಲ ತುಂಬ ಚೆನ್ನಾಗಿದೆ ಫ್ರೆಂಡ್ಸ್. ದಸರಾ ಅಂದರೆ ನಾವು ಆಯುಧ ಪೂಜೆ ಮಾಡಿಲ್ಲ, 19ಗೆ ಮಾಡ್ಕೊತೀವಿ. ಆ ಬ್ಲಾಗು ಬರುತ್ತೆ, ದೀಪಾವಳಿದು ಬರುತ್ತೆ. ಈಗ ಪ್ರೆಸೆಂಟು ರಿಟರ್ನ್ ಜರ್ನಿ ಒಂದು, ನೆಕ್ಸ್ಟು ನಾವು ಶಾಪಿಂಗ್ ಬ್ಲಾಗು. ಅದಾದಮೇಲೆ ನನ್ನ ಮನೆಯಲ್ಲೇ ದಸರಾ ಹಬ್ಬಕ್ಕೆ ಪೂಜೆ ಮಾಡ್ಕೊಂಡಿದ್ದೆಲ್ಲ ಅದೊಂದು. ಅದರಲ್ಲೇ 2 ಡೇಸ್ ಬ್ಲಾಗ್ ಬರುತ್ತೆ. ನಂತರ ವಿಜಯದಶಮಿದು ಆವತ್ತು ನಾವು ಪಿಕ್ಚರ್ಗೆ ಹೋಗೋಣ ಅಂದ್ಕೊಂಡ್ವಿ ಅಲ್ಲ, ಅದೇನೇನಾಯಿತು ಏನು ಎತ್ತ ಅನ್ನೋದನ್ನು ನಾನು ಬ್ಲಾಗಲ್ಲಿ ತಿಳಿಸ್ತೀನಿ. ಅದೊಂದು ಬ್ಲಾಗ್ ಅದೊಂದು ಬರುತ್ತೆ. ಚಿಕ್ಕಬಳ್ಳಾಪುರದಲ್ಲೇ ಲೈಟಿಂಗ್ಸ್ ಅದು ಇದು ಎಲ್ಲ, ಅದೊಂದು ಫುಲ್ ಎಲ್ಲ 2 ಡೇಸ್ ಬ್ಲಾಗ್ ಬರುತ್ತೆ. ಒಟ್ಟಿನಲ್ಲಿ ತುಂಬ ಚೆನ್ನಾಗಿದ್ದಾವೆ ಬ್ಲಾಗ್ಸ್ ಅಂತೂ, ಒಂದಕ್ಕೊಂದು ತುಂಬ ಚೆನ್ನಾಗಿ ಬಂದಿವೆ ಫ್ರೆಂಡ್ಸ್ ಬ್ಲಾಗು. ಇಲ್ಲಿ ನಾವು ಊಟ ತಿನ್ನೋಕ್ಕೆ ಅಂತ ನಿಲ್ಲಿಸಿದ್ದೀವಿ. ಕಾರ್ ನಿಲ್ಲಿಸಿದ್ವಿ. ಅದು ಹೋಟೆಲ್ಲು ಹೈವೇಲಿ ಇರೋದು, ಹೈವೇ ಪಕ್ಕನೇ. ನಾನು ನಿದ್ದೆ ಮಾಡಿಬಿಟ್ಟಿದ್ದೆ, ನಂಗೆ ತುಂಬಾ ನಿದ್ದೆ ಬರ್ತಾಯಿತ್ತು. ನಿದ್ದೆ ಇರಲಿಲ್ಲಲ್ಲ 3 ಡೇಸು, ಹಾಗಾಗಿ ನಿದ್ದೆ ಮಾಡಿದ್ದೆ. ಅವರು ಬಂದರು, ಕಾರ್ ಡ್ರೈವ್ ಮಾಡ್ತಾ ಹೋಟೆಲ್ ಎಲ್ಲಿ ಸಿಗುತ್ತೆ ಏನಂತ ನೋಡ್ಕೊಂಬಂದವ್ರೆ. ಲಾಸ್ಟ್ಗೆ ನಮಗೊಂದು ಹೋಟೆಲ್ ಸಿಕ್ತು. ಆವಾಗ ಟೈಮ್ ಎಷ್ಟು 4 o'clock ಆಗಿತ್ತು. ಅಷ್ಟೊತ್ತವರೆಗೂ ನಾವು ತಿಂದಿರಲಿಲ್ಲ. ಮಾರ್ನಿಂಗ್ ದೋಸೆ ತಿಂದಿದ್ವಲ್ಲ ಅಷ್ಟೇ. ಒಟ್ಟಿನಲ್ಲಿ ಇಲ್ಲಿ ಹೋಟೆಲಲ್ಲಿ ಊಟ ತುಂಬಾ ಚೆನ್ನಾಗಿತ್ತು. ನಾವು ಎಂಜಾಯ್ ಮಾಡಿಕೊಂಡು ತಿಂದ್ವಿ, ಚೆನ್ನಾಗಿ ಮಾಡಿದ್ರು ಊಟ ಮಾತ್ರ. ಮೀಲ್ಸ್ ತಗೊಂಡಿದ್ವಿ ನಾವು, ಫುಲ್ ಮೀಲ್ಸು. 4 ಮೆಂಬರ್ಸ್ ಎಲ್ಲ ಇದ್ದಿತ್ತು, 3 ತಗೊಂಡಿದ್ವಿ ನಾವು. ಯಾಕಂದರೆ ಒಂದೊಂದು ಮೀಲು ಜಾಸ್ತಿ ಕೊಟ್ಟಿದ್ರಲ್ಲ, ಅದೆಲ್ಲ ಒಬ್ಬರೇ ತಿನ್ನೋಕ್ಕಾಗಲ್ಲ, ವೇಸ್ಟ್ ಮಾಡಿಬಿಡ್ತೀವಿ ಅಂದ್ಬಿಟ್ಟು ನಾವು ಒಂದು 3 ಮೀಲ್ಸ್ ತಗೊಂಡ್ವಿ. ಕರೆಕ್ಟಾಗಿತ್ತು, ಚೆನ್ನಾಗಿತ್ತು. ಊಟನೂ ತುಂಬ ಚೆನ್ನಾಗಿ ತಿಂದ್ಕೊಂಡ್ವಿ. ಅಲ್ಲಿ ನಮ್ಮ ಹಸ್ಬೆಂಡು ನನ್ನನ್ನು ರೇಗಿಸ್ತಾಯಿದ್ರು. ನಾನು ಅದಕ್ಕೆ ನೋಡು ವೀಡಿಯೋದಲ್ಲಿ ಹಾಕ್ಬಿಡ್ತೀನಿ, ನಿನ್ನ ಸುಮ್ಮನೆ ಇರಬೇಕು, ನನ್ನನ್ನು ರೇಗಿಸ್ಬೇಡ ಅಂದ್ಬಿಟ್ಟು ನಾನು ಅಂತಾಯಿದ್ದೆ. ಏನು ನಮ್ಮ ಮಿಸ್ಸಸ್ನ ನಾನೇನು ಅನ್ಕೋತೀನಿ, ನಿನಗೆ ಯಾಕೆ ಅಂದರು. ಸುಮ್ಮನೆ ಇರ್ತೀಯ ಇಲ್ವಾ ಅಂದ್ಬಿಟ್ಟು ನಾನು ಮಾತಾಡ್ತಾಯಿದ್ದೆ. ಅದೇ ಅಲ್ಲಿ ನಮ್ಮ ಯಜಮಾನ್ರು ಮಾತಾಡ್ತಾಯಿದ್ದಿದ್ದು ವೀಡಿಯೋದಲ್ಲಿ. ಮತ್ತು ನಾವು ಹಾಗೇ ಕಾಮಿಡಿ ಮಾಡ್ಕೊತ ಊಟ ಎಂಜಾಯ್ ಮಾಡಿಕೊಂಡು ತಿಂದ್ಕೊಂಡು, ನೆಕ್ಸ್ಟು ನನಗೆ ಕಾಫಿ ಬೇಕು ಅಂದೆ. ಯಾಕಂದರೆ ಸಾಯಂಕಾಲ ಆಗಿತ್ತಲ್ಲ, ಬೆಳಗ್ಗೆ ಟೈಮ್ ನಾನು ಕುಡಿಯಲ್ಲ, ಸಾಯಂಕಾಲ ಆಗಿತ್ತಲ್ಲ, ಹಾಗಾಗಿ ನನಗೆ ಕಾಫಿ ಬೇಕು ಅಂದೆ. ಸರಿ ಆಯಿತು ತಗೋ ಅಂದರು. ಅವ್ರಿಗೆ ಹೇಳಿ ಮಾಡಿಸಿ ತಗೊಂಬಂದು ಕೊಟ್ಟರು. ಕಾಫಿನೂ ಚೆನ್ನಾಗಿತ್ತು, ಫುಲ್ ಮೀಲ್ಸು ಚೆನ್ನಾಗಿತ್ತು. ಅಂದರೆ ನಾವು ಬರ್ತಾ ಆ ಕಡೆ ಎಲ್ಲನೂ ಆಂಧ್ರ ಸೈಡು ಅಷ್ಟೊಂದು ಅಂದರೆ ಅವ್ರಿಗೆ ಚೆನ್ನಾಗಿರುತ್ತೆ, ಬಟ್ ನಮಗೆ ಚೆನ್ನಾಗಿರೋದಿಲ್ಲ ಅಷ್ಟೇ. ಅಂದರೆ ನಮ್ಮ ಕರ್ನಾಟಕ ಸೈಡ್ ಒಂಥರ ಮಾಡ್ತೀವಿ, ಅವರು ಒಂಥರ ಮಾಡ್ತಾರಲ್ಲ, ಅದು ಆ ಸೈಡ್ ಅವ್ರಿಗೆ ಇಷ್ಟ ಆಗುತ್ತೆ, ಈ ಸೈಡ್ ಫುಡ್ ಅವ್ರಿಗೆ ಇಷ್ಟ ಆಗಲ್ಲ. ಅವ್ರ ಫುಡ್ಡು ನಮಗೆ ಸ್ವಲ್ಪ ಇಷ್ಟ ಆಗಲ್ಲ ಅಷ್ಟೇ ನಾನು ಹೇಳಿದ್ದು. ನಮಗೆ ಆ ಹೋಟೆಲಲ್ಲಿ ತುಂಬ ಚೆನ್ನಾಗಿತ್ತು. ಪಪ್ಪು ಮಾಡಿದ್ರು, ಅನ್ನ ರಸ ಮತ್ತು ಮಜ್ಜಿಗೆ, ಇದು ತುಂಬ ಚೆನ್ನಾಗಿತ್ತು ಎಲ್ಲ. ನಾನು ಪಪ್ಪು ಹಾಕ್ಸ್ಕೊಂಡು ತಿಂದೆ. ನಂಗೆ ಅದೇ ಹಾಕು ಚೆನ್ನಾಗಿದೆ ಅಂದ್ಬಿಟ್ಟು ಮತ್ತೆ ಒಂದು ಕಪ್ ತರಿಸ್ಕೊಂಡು ಪಪ್ಪು ತಿಂದೆ. ಚೆನ್ನಾಗಿತ್ತು, ಮೊಸರು ಜೊತೆ ತಿಂದೆ. ಮತ್ತು ಹಾಗೆ ಮಾತಾಡಿಕೊಂಡು ಸ್ವಲ್ಪ ತಲ್ಲೇ ಓಡಾಡಿಕೊಂಡು ಡಾಗ್ ಬಂದಿತ್ತು. ನಮ್ಮ ಹತ್ರ ಬಿಸ್ಕೆಟ್ ಇತ್ತಲ್ಲ, ಎತ್ಕೊಂಡೋಗಿ ನಾನು ಬಿಸ್ಕೆಟ್ ಹಾಕಿದೆ.
ನನಗೆ ಈ ನಡುವೆ ಏನಾಗೋಯ್ತು ಅನ್ನೋ ಗೊತ್ತಿಲ್ಲ, ಡಾಗ್ಸ್ ಅಂದರೆ ತುಂಬಾ ಹುಚ್ಚಿಡ್ದು ಬಿಟ್ಟಿದೆ. ಯಾಕೋ ಗೊತ್ತಿಲ್ಲ, ನನಗೆ ಡಾಗ್ಸ್ ಅಂದರೆ ಇಷ್ಟ ಆಗೋಯ್ತು ನನಗೆ. ನನ್ನ ಮನೆ ಹತ್ರನೇ ಎಲ್ಲ ಎಲ್ಲಿ ನೋಡಿದ್ರೂ ಡಾಗ್ಸ್ ಮೇಲೇ ನನ್ನ ಕಣ್ಣು. ಪೆಟ್ರೋಲ್ ಬಂಕಲ್ಲಿರುತ್ತೆ, ಅಲ್ಲಿ ಬಿಸ್ಕೆಟ್ ಕೊಟ್ಟೆ. ನೆಕ್ಸ್ಟು ನಾವಿರೋ ಕಡೆ ಬಂದರೆ ಆವಾಗ ಬಿಸ್ಕೆಟ್ ಕೊಡ್ತೀನಿ. ನಮ್ಮ ಮನೆ ಹತ್ರ ಬರ್ತವೆ, ಊಟ ಇಕ್ತೀನಿ. ಅದೊಂದು ನಾಯಿ ಬರುತ್ತೆ, ಅದಕ್ಕೆ ಕಾಲೇನೋ ತಗಲಿತ್ತು. ಅದಕ್ಕೆ ಎಷ್ಟು ಚೆನ್ನಾಗಿ ಅರ್ಥ ಆಗುತ್ತೆ ಗೊತ್ತಾ, ಹೋಗು ಲೈಟ್ ಕಂಬದ ಹತ್ರ ಹೋಗು ನಿಂತ್ಕೋ, ಅನ್ನ ಎತ್ಕೊಂಬರ್ತೀನಿ ಅಂದರೆ ಸಾಕು, ಅರ್ಥ ಮಾಡಿಕೊಂಡು ಹೊರ್ಟೋಗುತ್ತೆ. ಎಷ್ಟು ಚೆನ್ನಾಗಿ ಅರ್ಥ ಮಾಡ್ಕೊಳ್ತಾವೆ ಅವು. ನನಗೆ ಅದಕ್ಕೆ ಡಾಗ್ಸ್ ಅಂದರೆ ತುಂಬಾ ಇಷ್ಟ. ಕನೆಕ್ಟ್ ಆಗಿಬಿಟ್ಟಿದ್ದೀನಿ ನಾನು ಅವಕ್ಕೆ. ಏನು ಮಾಡೋದು, ಒಬ್ಬೊಬ್ರ ಮನಸ್ಸು ಒಂದೊಂದು ಥರ ಇರುತ್ತಲ್ವ, ಎಲ್ಲರ ಮನಸ್ಸು ಒಂದೇ ಥರ ಇರೋದಿಲ್ಲಲ್ಲ. ನೆಕ್ಸ್ಟು ಆಂಧ್ರದಲ್ಲಿ ಇವ್ರು ಯಾರನ್ನೋ ಇದು ವಿಗ್ರಹ ಇಟ್ಟಿದ್ರು, ಯಾರೋ ನನಗೂ ಗೊತ್ತಿಲ್ಲ, ಅವರು ಇಟ್ಟಿದ್ರು, ಅದನ್ನು ನಾನು ವೀಡಿಯೋ ಮಾಡಿಕೊಂಡೆ. ನೆಕ್ಸ್ಟು ಬರ್ತಾ ಬರ್ತಾ ಅಲ್ಲಲ್ಲಿ ಸ್ವಲ್ಪನೇ ವೀಡಿಯೋ ಮಾಡ್ಕೊಂಡಿದ್ದು, ಯಾಕಂದರೆ ನನಗೆ ನಿದ್ದೆ ಬರ್ತಾಯಿತ್ತು, ತಲೆ ನೋವ್ತಾಯಿತ್ತು. ಹಾಗಾಗಿ ಮತ್ತು ಜಾಸ್ತಿ ವ್ಲಾಗ್ ಮಾಡೋಣ ಅಂದರೆ ಕತ್ತಲು, ಯಾಕಂದರೆ ನಾವು ಅಲ್ಲಿ ಬಿಡೋ ಅಷ್ಟರಲ್ಲಿ 3:30 ಏನೋ ಆಗಿತ್ತು ಕಾಳೇಶ್ವರ ಬಿಡೋ ಅಷ್ಟರಲ್ಲಿ. ಇನ್ನು ಕತ್ತಲೆ ಆಗೋಯ್ತಲ್ಲ, ಅದಕ್ಕೆ ನಮ್ಮ ಹಸ್ಬೆಂಡು ಬೇಗ ಓಡಿಸ್ತಾಯಿದ್ರು. ಬೇಗ ಮನೆಗೆ ಸೇರೋಣ ಅಂದ್ಬಿಟ್ಟು ಇಲ್ಲೊಂದು ಟೋಲಲ್ಲಿ ಅದು ನಾವು ಫಾಸ್ಟ್ರಾಗಿ ಮಾಡಿದ್ವಲ್ಲ, ಅದರಿಂದ ಅಮೌಂಟ್ ಕಟ್ಟಾಯಿತು. ನೋಡಿಕೊಂಡು ನೆಕ್ಸ್ಟು ನಾವು ಹಾಗೇ ಹೋಗ್ತಾಯಿದ್ವಿ. ನಾವು ಕಾಲೇಶ್ವರದಿಂದ ಹಿಡಿದು ಚಿಂತಾಮಣಿವರೆಗೂ ಕಾರ್ ಎಲ್ಲೂ ಸ್ಟಾಪ್ ಮಾಡಿಲ್ಲ. ಚಿಂತಾಮಣಿಯಲ್ಲಿ ಕಾರ್ ಸ್ಟಾಪ್ ಮಾಡಿಬಿಟ್ಟು ನಮ್ಮ ಸ್ಲಿಪ್ಪರ್ಸ್ ಎಲ್ಲ ಕಾಳೇಶ್ವರಲ್ಲಿ ಕಳೆದೋಗಿತ್ತು. ಅಲ್ಲೇ ನನಗೂ ನಮ್ಮ ಮಗನಿಗೆ ನಮ್ಮ ಹಸ್ಬೆಂಡ್ಗೆ ಸಿಕ್ತು. ನಮ್ಮ ಹಸ್ಬೆಂಡ್ ಅವ್ರ ಅತ್ತೆಗೆ ಸಿಕ್ಕಿಲ್ಲ ಸ್ಲಿಪ್ಪರು. ಹಾಗಾಗಿ ನಾವು ಚಿಂತಾಮಣಿಯಲ್ಲಿ ಹೆಂಗೋ ನಿಲ್ಲಿಸಿದ್ವಲ್ಲ, ಏನಾದರೂ ಲೈಟಾಗಿ ಡಿನ್ನರ್ ಮಾಡೋಣ ಅಂದ್ಬಿಟ್ಟು ಅವರು ಕಾರ್ ಎತ್ಕೊಂಡು ಬರ್ತಾಯಿದ್ರು. ನಾವು ಅಲ್ಲೊಂದು ಜಾಗದಲ್ಲಿ ನಿಲ್ಲಿಸ್ಬಿಟ್ಟು ಇಳಿದ್ಬಿಟ್ಟು, ಸರಿ ಇರ್ರಿ ನಾನು ಕಾರ್ ಎತ್ಕೊಂಬರ್ತೀನಿ ಅಂದರು. ಆಯ್ತು ಹೋಗು ಅಂದ್ಬಿಟ್ಟು ನಾವು ಇಳಿದ್ಬಿಟ್ಟು ಅಲ್ಲಿ ಸ್ಲಿಪ್ಪರ್ ನೋಡಿದ್ವಿ. ಸ್ಲಿಪ್ಪರ್ ತೊಗೊಂಡು ಬರೋ ಅಷ್ಟರಲ್ಲಿ ಕಾರ್ ಬಂತು. ಫಸ್ಟು ಮುಂದಕ್ಕೆ ಎತ್ಕೊಂಡು ಹಾಕಿದ್ವಿ, ಹಿಂದಕ್ಕೆ ಬರಬೇಕಲ್ಲ, ಅಷ್ಟು ದೂರ ಯಾಕೆ ಅಂದ್ಬಿಟ್ಟು ಮತ್ತೆ ಅವರು ಕಾರ್ ಎತ್ಕೊಂಬಂದರು. ಅಷ್ಟೊತ್ತಿಗೆ ನಾವು ಸ್ಲಿಪ್ಪರ್ ತಗೊಂಡ್ಬಿಟ್ಟಿದ್ವಿ. ಚೆನ್ನಾಗಿತ್ತು. ಸ್ಲಿಪ್ಪರ್ ತಗೊಂಡು ನೆಕ್ಸ್ಟ್ ಅಲ್ಲೋಗಿ ಮಸಾಲೆ ದೋಸೆನೂ ಮತ್ತು ಚಿತ್ರಾನ್ನ ತಗೊಂಡೆ ಹಾಫು. ಅದು ಯಾಕೋ ಚಿತ್ರಾನ್ನ ಅಳಿಸೋಗಿತ್ತು, ಏನು ಚೆನ್ನಾಗೇ ಇರಲಿಲ್ಲ, ನಾನೇನು ತಿನ್ನಲಿಲ್ಲ. 2 ತುತ್ತು ತಿಂದ್ಬಿಟ್ಟು ನಮ್ಮ ಹಸ್ಬೆಂಡ್ ಕೊಟ್ಟೆ, ನೋಡಿ ಅನ್ನ ಹೆಂಗಿದೆಯೋ ಅಂತ. ಅವರು ಇದೇನು ಟೊಮೊಟೊ ರೈಸು ಏನೋ ತೊಗೊಂಡಿದ್ರು, ಚೆನ್ನಾಗಿತ್ತು. ಅವ್ರು ತಿಂದರು ಬಿಸಿ. ನಮಗೆ ಚಿತ್ರಾನ್ನ ಚೆನ್ನಾಗಿರಲಿಲ್ಲ. ನೆಕ್ಸ್ಟು ನನ್ನ ಮಸಾಲೆ ದೋಸೆನೂ ಇಷ್ಟ ಆಗಿಲ್ಲ, ಅದು ತಿನ್ನಲಿಲ್ಲ, ನನಗೆ ಇಷ್ಟ ಆಗಲಿಲ್ಲ. ಇಷ್ಟೇ ಫ್ರೆಂಡ್ಸ್ ವ್ಲಾಗ್. ನೆಕ್ಸ್ಟು ಮನೆ ವಾಪಸ್ ಬಂದ್ವಿ, 9 ಗಂಟೆ ಆಯಿತು. ಈ ವ್ಲಾಗ್ ಇಲ್ಲಿಗೆ ಏನು ಮಾಡ್ತೀನಿ. ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.